ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 25ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ನ್ಯಾಯ ತೀರ್ಪಿನ ಅದ್ಭುತಗಳು. ಇಡೀ ಸಭೆಗೂ ಈ ಘಟನೆಗಳ ಬಗ್ಗೆ ಕೇಳಿದವರೆಲ್ಲರಿಗೂ ಮಹಾಭಯ ಆವರಿಸಿತು. ಅಪೊಸ್ತಲರ ಕೃತ್ಯಗಳು 5:11. ಆಶೀರ್ವಾದದ ಪವಾಡಗಳಿವೆ, ಸಮೃದ್ಧಿಯ ಪವಾಡಗಳಿವೆ, ಆದರೆ ತೀರ್ಪಿನ ಅದ್ಭುತಗಳು ಇವೆ. ಜನರನ್ನು ಎಚ್ಚರಿಸಲು ಮತ್ತು ದೇವರ ಬಗ್ಗೆ ಪವಿತ್ರ ಭಯ ಮತ್ತು ಭಕ್ತಿಯನ್ನು ಹುಟ್ಟುಹಾಕಲು ಕರ್ತನು ಈ ರೀತಿಯ ಪವಾಡಗಳನ್ನು ಮಾಡುತ್ತಾನೆ. ಅನನೀಯ ಮತ್ತು ಸಫೀರಳ ಉದಾಹರಣೆಯನ್ನು ತೆಗೆದುಕೊಳ್ಳಿ. ನಿಮಗೆ ಕತೆ ಚೆನ್ನಾಗಿ ತಿಳಿದಿದೆ. ಅನನೀಯನು ತನ್ನ ಹೆಂಡತಿಯ ಜ್ಞಾನದಿಂದ ಒಂದು ಆಸ್ತಿಯನ್ನು ಮಾರಿ ಹಣದ ಒಂದು ಭಾಗವನ್ನು ರಹಸ್ಯವಾಗಿ ತನಗಾಗಿ ಇಟ್ಟುಕೊಂಡು ಉಳಿದದ್ದನ್ನು ಅಪೊಸ್ತಲರ ಬಳಿಗೆ ತಂದನು. ಅದು ಪೂರ್ಣ ಮೊತ್ತ ಎಂದು ಸುಳ್ಳು ಹೇಳಿದನು. ಈ ವಂಚನೆಯಿಂದಾಗಿ ಅವನು ಮತ್ತು ಅವನ ಹೆಂಡತಿ ಇಬ್ಬರು ಸತ್ತರು. ಇದರ ಮೂಲಕ ಜೆರುಸಲೇಮಿನಲ್ಲಿರುವ ವಿಶ್ವಾಸಿಗಳು ಪವಿತ್ರಾತ್ಮದ ವಿರುದ್ಧ ಪಾಪ ಮಾಡುವುದರ ಭಯಾನಕ ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡರು. ಇದು ದೈವಿಕ ತೀರ್ಪಿನ ಪ್ರಬಲ ಕ್ರಿಯೆಯಾಗಿತ್ತು. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯು ಈಜಿಪ್ಟಿನ ಮೇಲೆ ತಂದ 10 ಬಾಧೆಗಳು ಸಹ ನ್ಯಾಯ ತೀರ್ಪಿನ ಪವಾಡಗಳಾಗಿದ್ದವು. ಆದರೆ ಫರೋಹನ ತನ್ನ ಹೃದಯವನ್ನು ಕಠಿಣಗೊಳಿಸಿಕೊಂಡು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲು ನಿರಾಕರಿಸಿದ್ದರಿಂದ ದೊಡ್ಡ ವಿನಾಶವು ಅನುಸರಿಸಿತು. ಮೋಶೆಯ ಮೂಲಕ ಆಶೀರ್ವಾದಗಳು ಮತ್ತು ತೀರ್ಪುಗಳು 2 ಬಹಿರಂಗಗೊಂಡವು. ಮೋಶೆಯ ಸಹೋದರಿ ಮಿರಿಯಾಮ್ ಅವನ ವಿರುದ್ಧ ಮಾತನಾಡಿದಾಗ ಅವಳು ತಕ್ಷಣವೇ ಕುಷ್ಠರೋಗದಿಂದ ಬಾಧಿತಳಾದಳು. ಎಂತಹ ಭಯಾನಕ ತೀರ್ಪು! ದೇವರ ಸೇವಕನ ವಿರುದ್ಧ ಮಾತನಾಡಲು ಅವರು ಹೆದರದ ಕಾರಣ ಕರ್ತನು ಅವರನ್ನು ಕಠಿಣವಾಗಿ ಗದರಿಸಿದನು. ಅರಣ್ಯಕಾಂಡ 12:8-10. ಅದೇ ರೀತಿ ಕೋರಾಹನು ಮೋಶೆಯ ವಿರುದ್ಧ ದಂಗೆ ಎದ್ದಾಗ ಭೂಮಿ ತೆರೆದು ಅವನನ್ನು ಅವನ ಅನುಯಾಯಿಗಳನ್ನು ಜೀವಂತವಾಗಿ ನುಂಗಿತು. ಸಂಖ್ಯೆಗಳು 16:28-32. ನಿನ್ನನ್ನು ಮುಟ್ಟುವವನು ನನ್ನ ಕಣ್ಣಿನ ಗುಡ್ಡೆಯನ್ನು ಮುಟ್ಟುತ್ತಾನೆ ಎಂದು ಹೇಳಿದ ಕರ್ತನು ತನ್ನ ಮಕ್ಕಳ ವಿರುದ್ಧ ಎದ್ದವರ ಮೇಲೂ ನ್ಯಾಯ ತೀರ್ಪನ್ನು ತರುತ್ತಾನೆ. ನೀವು ಆತನ ಸೇವಕರಾಗಿದ್ದರೆ ಆತನು ನಿಮ್ಮ ಪ್ರಕರಣವನ್ನು ವಾದಿಸಿ ನಿಮ್ಮ ಯುದ್ಧಗಳನ್ನು ಮಾಡುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಒಂದು ಅಂಜೂರದ ಮರದಲ್ಲಿ ಹಣ್ಣುಗಳನ್ನು ಹುಡುಕಿದನು. ಅದು ಹೇರಳವಾಗಿ ಎಲೆಗಳನ್ನು ಹೊಂದಿದ್ದರೂ ಅದರಲ್ಲಿ ಯಾವುದೇ ಹಣ್ಣು ಸಿಗಲಿಲ್ಲ. ಕರ್ತನ ನ್ಯಾಯ ತೀರ್ಪು ಆ ಮರದ ಮೇಲೆ ಬಿತ್ತು ಮತ್ತು ಅದು ಬೇರುಗಳಿಂದ ಒಣಗಿ ಹೋಯಿತು. ಮಾರ್ಕ 11:20-21. ದೇವರು ತನ್ನ ಮಕ್ಕಳನ್ನು ರಕ್ಷಿಸಲು ಮತ್ತು ಪವಿತ್ರಗೊಳಿಸಲು ಮತ್ತು ತನ್ನ ಉದ್ದೇಶಗಳನ್ನು ಪೂರೈಸಲು ಮಾತ್ರವಲ್ಲದೆ ಜನಾಂಗಗಳಲ್ಲಿ ಆತನ ಬಗ್ಗೆ ಪವಿತ್ರ ಭಯವನ್ನು ಹುಟ್ಟುಹಾಕಲು ಸಹ ನ್ಯಾಯ ತೀರ್ಪಿನ ಅದ್ಭುತಗಳನ್ನು ಮಾಡುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನಿನ್ನ ಮೇಲೆ ಆರೋಪ ಹೊರಿಸುವ ಪ್ರತಿಯೊಂದು ನಾಲಿಗೆಯನ್ನು ನೀನು ಖಂಡಿಸುವಿ. ಇದು ಕರ್ತನ ಸೇವಕರ ಪರಂಪರೆಯಾಗಿದೆ ಮತ್ತು ಅವರ ನೀತಿವಂತಿಕೆಯು ನನ್ನಿಂದಲೇ ಬಂದಿದೆ ಎಂದು ಕರ್ತನು ಹೇಳುತ್ತಾನೆ. ಯೆಶಾಯ 54:17. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.